ನೋಡಿ, ಅಸ್ಸಾಮು ಮತ್ತೆ ವೆಸ್ಟ್ ಬೆಂಗಾಲ್ ಬಿಜೆಪಿಯವರ ಜಯ ಅಲ್ಲ, ಅದು ಎಲೆಕ್ಷನ್ ಕಮಿಷನ್ ಇಂದ ಜಯ. ಯಾವ ರೀತಿ ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ನಡೆಸಿದ್ದಾರೆ, ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ SIR ನಡೆಸಿದ್ದಾರೆ. ನೋಡಿ, ಸುಮಾರು 1 ಕೋಟಿ ಜನರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿತೀರಾ. ಸುಮಾರು 27 ಲಕ್ಷ 28 ಲಕ್ಷ ಜನರು ಯಾರು ಅರ್ಹರಿದ್ದಾರೆ ಟ್ರಿಬ್ಯುನಲ್ಸ್ಗೆ ಅವರ ವಾದ ಏನಿದೆ ಅಂತ ಕೇಳೋದಿಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ವಿಕ್ಟರಿ ಆಫ್ ದ ಎಲೆಕ್ಷನ್ ಕಮಿಷನ್. ನೀವು ಎಲೆಕ್ಷನ್ ಕಮಿಷನರಿಗೆ ಜೇಬಲ್ಲಿ ಇಟ್ಕೊಂಡಿದ್ದೀರಾ. ಎಲೆಕ್ಷನ್ ಕಮಿಷನ್ ಪ್ರೊಸೆಸ್ನ ನೀವು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದೀರಾ. ವೆಸ್ಟ್ ಬೆಂಗಾಲ್ ಆ್ಯಂಡ್ ಅಸ್ಸಾಂ, ನಾನು ಹೇಳ್ತಾ ಇದ್ದಂಗೆ ಯಾವ ರೀತಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹರಿಯಾಣದಲ್ಲಿ ಅದೇ ರೀತಿ ನಡೆದಿರೋದು. ಕ್ಯಾಪ್ಚರ್ಡ್ ದ ಎಂಟೈರ್ ಪ್ರೊಸೆಸ್ ಆಫ್ ಎಲೆಕ್ಷನ್ ಇದೆ. ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡೋಣ, ಈಗ ನೋಡಿ SIR ವೆಸ್ಟ್ ಬೆಂಗಾಲ್ನಲ್ಲಿ ಸುಮಾರು 91 ಲಕ್ಷ ಜನ, 91 ಲ್ಯಾಕ್ ಟ್ರಿಬ್ಯುನಲ್ಸ್ ಅಂತ ಸೆಟಪ್ ಮಾಡಿ 27 ಲಕ್ಷ ಜನ ಟ್ರಿಬ್ಯುನಲ್ಗೆ ಅಪ್ಲೈ ಮಾಡಿದ್ರು ಕೂಡ ಅಲ್ಲಿ ಅವರಿಗೆ ಯಾವುದೇ ರೀತಿಯಾಗಿ ಅವರಿಗೆ ಸ್ಪಂದನೆ ಸಿಗಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕು? ಅವರು ನಾಗರಿಕರು ತಾನೆ, ಅವರು ಮತದಾರರು ತಾನೆ. ಮತ್ತು ಇವಾಗ ನೀವು ನೋಡಿ ಯಾವ ರೀತಿ ಅಂಕಿಅಂಶಗಳು ಬಂದಿದೆ. 4% ಎಷ್ಟು ವ್ಯತ್ಯಾಸ ಇದೆ. ಸುಮಾರು 80 ಸೀಟಿಗೆ ಅಫೆಕ್ಟ್ ಆಗಿದೆ. ಏನೋ ಅದರಲ್ಲಿ ಮುಚ್ಚುಮರೆ ಇಲ್ಲ, ಎಲ್ಲ ದತ್ತಾಂಶಗಳು ಮುಂದೆನೇ ಇದೆ. ಕರ್ನಾಟಕದಲ್ಲೂ ನಡೀತೆ, ಆಶ್ಚರ್ಯ ಇಲ್ಲ.